ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ನ್ಯಾಯವಾದಿಗಳ ಸಂಘ ಸಂಕೇಶ್ವರ್ 2026-27ನೇ ಸಾಲಿನ ಅತಿ ಪ್ರತಿಷ್ಠಿತ ಹಾಗೂ ಕುತೂಹಲ ಕೆರಳಿಸಿದ ಅಡ್ವೊಕೇಟ್ ಬಾರ್ ಅಸೋಸಿಯೇಷನ್ ಸಂಕೇಶ್ವರದ 2026-27ನೇ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದಲ್ಲಿ ಅತಿ ಜಿದ್ದಾಜಿದ್ದಿಯಲ್ಲಿ ಚುನಾವಣೆಯಲ್ಲಿ ಆಯ್ಕೆ ಆಗಿರುತ್ತಾರೆ. ಅಧ್ಯಕ್ಷರಾಗಿ ಶ್ರೀ ಎಸ್.ಬಿ. ಸಿರ್ಗೆ ಸರ್, ಉಪಾಧ್ಯಕ್ಷರಾಗಿ ಎಂ.ಬಿ. ನಂದಿಹಳ್ಳಿ ಇವರು ಆಯ್ಕೆ ಆಗಿರುತ್ತಾರೆ. ಅತಿ ಭರ್ಜರಿ ಮತದಿಂದ ಹಾಗೂ ಎಲ್ಲರ ಬೆಂಬಲದೊಂದಿಗೆ ಇವರು ಆಯ್ಕೆ ಆಗಿರುತ್ತಾರೆ. ಅದೇ ರೀತಿ ಅವಿರೋಧ ಆಯ್ಕೆ ನ್ಯಾಯವಾದಿಗಳ ಸಂಕೇಶ್ವರಕ್ಕೆ ಕಾರ್ಯದರ್ಶಿಗಳಾಗಿ ಡಿ.ಎಸ್. ನಿಂಗನೂರಿ, ಸಹ ಕಾರ್ಯದರ್ಶಿ ಆಗಿ ಆರ್.ಬಿ. ದಡ್ಡಿ, ಖಜಾಂಚಿ ಆಗಿ ವೀಣಾ ಬಿ. ಕಲ್ಪತ್ರಿ, ಮಹಿಳಾ ಪ್ರತಿನಿಧಿಯಾಗಿ ಲಕ್ಷ್ಮೀ ಬಿ. ಬಿಸ್ಕೋಪ್ ಇವರು ಅವಿರೋಧ ಆಗಿ ಆಯ್ಕೆ ಆಗಿರುತ್ತದೆ. ನ್ಯಾಯವಾದಿಗಳ ಸಂಘ ಸಂಕೇಶ್ವರ 2026-27ನೇ ಸಾಲಿಗೆ ಆಯ್ಕೆ ಆದಂಥ ಎಲ್ಲರಿಗೆ ಇಂದು ನ್ಯಾಯವಾದಿಗಳು ಹಾಗೂ ಅವರ ಗೆಳೆಯರ ಬಳಗದವರು ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಎಲ್ಲ ಆಯ್ಕೆ ಆದಂಥ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. 2026-27ನೇ ಸಾಲಿನ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನನ್ನ ಎಲ್ಲ ಹಿರಿಯ ಕಿರಿಯ ಹಾಗೂ ಮಹಿಳಾ ನ್ಯಾಯವಾದಿಗಳಿಗೆ ನನ್ನ ಉತ್ಸುಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ಪ್ರಕಾರ ನಮ್ಮನ್ನು ಬಹಳ ಆಶಯದಿಂದ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಆಯ್ಕೆ ಮಾಡಿದ್ದಾರೆ. ಅದರ ಜವಾಬ್ದಾರಿ ನಮ್ಮ ಎಲ್ಲ ಆಡಳಿತ ಮಂಡಳಿದಿದೆ. ಅದರನ್ವಯ ನಾವು ಈ ಸಂಕೇಶ್ವರ ನ್ಯಾಯವಾದಿಗಳಿಗೆ ಸಂಬಂಧಪಟ್ಟಂಥ ಯಾವ ಮೂಲ ಸೌಕರ್ಯ ಅವರಿಗೆ ಒದಗಿಸಿರ್ತಕ್ಕಂಥ ಕೆಲಸವನ್ನು ಮೊದಲನೇದಾಗಿ ಮಾಡ್ತೀವಿ. ಮೂಲ ಸೌಕರ್ಯ ಅಂದರೆ ನನ್ನ ಪ್ರಕಾರ ಮೊದಲನೇದಾಗಿ ವಕೀಲರಿಗೆ ಏನು ಬೇಕಪ್ಪ ಅಂದ್ರೆ ಲೈಬ್ರರಿ ಸೌಲಭ್ಯ ಬೇಕು. ಅದನ್ನು ಲೈಬ್ರರಿ ಸ್ವಚ್ಛ ಮಾಡೋದಾ ಅದರ ನಂತರ ಈ ಲೈಬ್ರರಿ ಮಾಡೋದಾ ಈ ವ್ಯವಸ್ಥೆಯನ್ನು ಮೊದಲೇ ಮಾಡ್ತೀವಿ. ಅದೇ ಪ್ರಕಾರ ಈಗ ನಮ್ಮ ಸಂಕೇಶ್ವರ ನ್ಯಾಯಾಲಯದಲ್ಲಿ 3 ದಿನಗಳವರೆಗೆ ಹಿರಿಯ ನ್ಯಾಯಾಲಯ ಕಾರ್ಯಕಲಾಪ ನಡೆಸುತ್ತಿದೆ. ಅದನ್ನು ಪರ್ಮನೆಂಟ್ ನ್ಯಾಯಾಲಯವನ್ನು ನಮ್ಮ ಸಂಕೇಶ್ವರ ನ್ಯಾಯಾಲಯಕ್ಕೆ ತರುವ ಸಲುವಾಗಿ ನಾವು ಈಗಾಗಲೇ ಅದು ಅಪ್ರೂವಲ್ ಸಲುವಾಗಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಇದೆ. ಅದನ್ನು ಪರ್ಮನೆಂಟ್ ನ್ಯಾಯಾಲಯವನ್ನು ನಾವು ನಮ್ಮ ಸಂಕೇಶ್ವರ ನ್ಯಾಯಾಲಯಕ್ಕೆ ತರುವ ಕುರಿತು ಮೊದಲನೇದಾಗಿ ಕಾರ್ಯವನ್ನು ನಿರ್ವಹಿಸ್ತೇವೆ. ಅದೇ ಪ್ರಕಾರ ನಮ್ಮ ಸಂಕೇಶ್ವರ ನ್ಯಾಯವಾದಿಗಳಲ್ಲಿ ಈ ಕೆಳಗಡೆ ಇದೆ ಎಲ್ಲರಿಗೂ ಸೂಕ್ತ ತಮ್ಮ ವಸ್ತುಗಳನ್ನು ಇಡಲಿಕ್ಕೆ ಕಪಾಟ್ಗಳು ಇದ್ದಾವೆ. ಅವಕ್ಕೆ ಲಾಕರ್ಗಳನ್ನು ಎಲ್ಲ ಮಾಡಬೇಕಾಗಿದೆ. ಆ ಕುರಿತು ಕೂಡ ನಾವು ನಮ್ಮ ಕೆಲಸ, ಯಾಕಂದರೆ ನಾವು ದೊಡ್ಡ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಅದು ಸರಿಯಾಗಿ ಕಾಣಂಗಿಲ್ಲ. ಯಾಕಂದರೆ ನಾವು ಸಣ್ಣ ಕೆಲಸಗಳು ಮಾಡ್ಕೊತ ಹೋದ್ರೇ ದೊಡ್ಡ ಕೆಲಸ ಮಾಡೋಕ್ಕಾಗ್ತದೆ. ಅದಕ್ಕೆ ನಮ್ಮ ಪೈಲ ಏನು ಜವಾಬ್ದಾರಿನ ನಮ್ಮ ವಕೀಲರಿಗೆ ಸಂಬಂಧಪಟ್ಟಂತೆ ಯಾವ ಕೆಲಸಗಳದಾವ ಅವನ್ನ ಕೆಲಸ ಮಾಡ್ತೀವಿ ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಸರ್. 2026-27 ಸಾಲಿನ ಅಧ್ಯಕ್ಷರ ಇದು ನ್ಯಾಯವಾದಿಗಳ ಸಂಘದ ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸಿಕೊಟ್ಟಂಥ ಎಲ್ಲ ನಮ್ಮ ಹಿರಿಯ ಹಾಗೂ ಸಹೋದರಿ ನ್ಯಾಯವಾದಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ವರ್ಷದಲ್ಲಿ ನಾವು ಅಧ್ಯಕ್ಷರೊಂದಿಗೆ ನಮ್ಮ ಎಲ್ಲ ಆಡಳಿತ ಮಂಡಳಿದವರು ಮಾತಾಡಿಕೊಂಡು ಒಂದೇನೋ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ನಮ್ಮ ಅಸೋಸಿಯೇಷನ್ನ ಉನ್ನತಿಗಾಗಿ ಈಗಾಗಲೇ ಉನ್ನತಿಯಲ್ಲಿದೆ, ಅದನ್ನು ಇನ್ನೂ ಮೇಲಕ್ಕೇರಿಸಬೇಕು ಅನ್ನುವಂಥ ಸ್ವಲ್ಪ ಪ್ಲ್ಯಾನ್ಗಳದಾವ. ಅವುಗಳ ಬಗ್ಗೆ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ, ಇನ್ನುಳಿದ ಆಡಳಿತ ಮಂಡಳದವ್ರ ಜೊತೆ ಚರ್ಚೆ ಮಾಡಿ ನಾವು ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಸಂಘವನ್ನು ಬೆಳೆಸಲು ಮತ್ತು ಎಲ್ಲ ರೀತಿಯಿಂದ ಸಂಘವನ್ನು ಮೇಲಕ್ಕೆತ್ತಲು ಹಿರಿಯರ ಸಹಾಯದೊಂದಿಗೆ ಅವರಿಂದ ಸಲಹೆಗಳನ್ನು ಪಡ್ಕೊಂಡು ಕಿರಿಯರ ನಮ್ಮ ಸಹಮಿತ್ರ ವಕೀಲರೊಂದಿಗೆ ಸೂಕ್ತವಾಗಿ ಚರ್ಚಿಸಿ ಹಿರಿಯರ ಸಲಹೆ ಪಟ್ಟುಕೊಂಡು ನಮ್ಮ ಸಂಘದ ಉನ್ನತಿಗಾಗಿ ಕೆಲಸವನ್ನು ಮಾಡ್ತೇವೆ. ಇದನ್ನು ಮಾಡಲು ನಮಗೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ನ್ಯಾಯವಾದಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಸಂಕೇಶ್ವರ ವಕೀಲರ ಸಂಘದ ಚುನಾವಣೆ ಜರುಗಿತು.
ಇಲ್ಲಿ ಒಟ್ಟು 6 ಪದಾಧಿಕಾರಿಗಳನ್ನು ಆಯ್ಕೆ ನಮ್ಮ ಸಂಘದಲ್ಲಿ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ ಮತ್ತು ಸಹ ಕಾರ್ಯದರ್ಶಿ, ಖಜಾಂಚಿ ಮತ್ತು ಮಹಿಳಾ ಪ್ರತಿನಿಧಿಗಳಾಗಿ 6 ಹುದ್ದೆಗಳಿಗೆ ನಮ್ಮಲ್ಲಿ ಚುನಾವಣೆ ನಡೀತಾ ಇದೆ. ಇಲ್ಲಿ ಮಹಿಳಾ ಪ್ರತಿನಿಧಿಗೆ ಮತ್ತು ಖಜಾಂಚಿ ಹುದ್ದೆಗೆ ಮತ್ತು ಸಹ ಕಾರ್ಯದರ್ಶಿ ಹುದ್ದೆಗೆ ಅವಿರೋಧವಾಗಿ ಒಟ್ಟು ಸೆಕ್ರೆಟರಿ ಕಾರ್ಯದರ್ಶಿಯವರಿಗೆ ಒಟ್ಟು 4 ಹುದ್ದೆಗಳನ್ನು ಅವಿರೋಧವಾಗಿ ನಮ್ಮ ಸಂಘದ ವತಿಯಿಂದ ಮಾಡಲಾಗಿದೆ. ಎಲ್ಲ ಹಿರಿಯ ನ್ಯಾಯವಾದಿಗಳು ಮತ್ತು ಎಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಂಘದ ಎಲ್ಲ ಒಂದು ನ್ಯಾಯವಾದಿಗಳು ಕೂಡಿ 4 ಹುದ್ದೆಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ವು. ಇಲ್ಲಿ ಕಾರ್ಯದರ್ಶಿಯಾಗಿ ನ್ಯಾಯವಾದಿಗಳಂಥ ಸೋದರ ದಿಲೀಪ್ ನಿಂದೂರಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಮಹಿಳಾ ಪ್ರತಿನಿಧಿಯಾಗಿ ಲಕ್ಷ್ಮೀ ಇಸ್ಕೋಪ್ ವಕೀಲರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಖಜಾಂಚಿಯಾಗಿ ಇದು ಸಹಿತ ಮಹಿಳೆಯರಿಗೆ ಮೀಸಲಿರುವಂಥ ಒಂದು ಸ್ಥಾನ, ಅಲ್ಲಿ ವೀಣಾ ಕಲ್ಪತ್ರಿ ಸೋದರ ನ್ಯಾಯವಾದಿಗಳು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಹ ಕಾರ್ಯದರ್ಶಿಯಾಗಿ ವಕೀಲರಾದಂಥ ರವಿ ತಡ್ಡಿಯವರನ್ನು ಸಹಿತ ಅವಿರೋಧವಾಗಿ ಆಯ್ಕೆ ಮಾಡಿದ್ದು. ಇವತ್ತು ಕೇವಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮತದಾನ ನಡೆಯಿತು. ಅಲ್ಲಿ ಅಧ್ಯಕ್ಷರಾಗಿ ನ್ಯಾಯವಾದಿಗಳಂಥ ಸಂತೋಷ್ ಶಿರ್ಗೆ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ನ್ಯಾಯವಾದಿಗಳಂಥ MB ನಂಜಾಳಿ ಸರ್ ಅವರು ಆಯ್ಕೆಯಾಗಿದ್ದಾರೆ. ಎಲ್ಲ ಒಂದು ಈ ಚುನಾವಣೆಯನ್ನು ನಮ್ಮ ಚುನಾವಣಾ ಅಧಿಕಾರಿಯಾಗಿ DA ದೇಸಾಯಿ ಅಂತ ವಕೀಲರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದರು. ಅವರಿಗೆ ನಾವು ನ್ಯಾಯವಾದಿಗಳ ಸಂಘದ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಆಯ್ಕೆಯಾಗಿರುವಂಥ ಎಲ್ಲ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಮತ್ತು ವಿರೋಧವಾಗಿ ಆಯ್ಕೆಯಾಗಿರುವಂಥ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ, ಮಹಿಳಾ ಪ್ರತಿನಿಧಿಗಳು ಮತ್ತು ಖಜಾಂಚಿಯವರಿಗೆ ನಾವು ನ್ಯಾಯವಾದಿಗಳ ಸಂಘದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಎಲ್ಲ ಅಧ್ಯಕ್ಷರು ಈಗಾಗಲೇ ಹೇಳಿದಂತೆ ನಮ್ಮ ನ್ಯಾಯವಾದಿಗಳ ಸಂಘ ಸಂಕೇಶ್ವರು ಮತ್ತು ಇಲ್ಲಿನ ಕೋರ್ಟ್ನ ಉನ್ನತಿಗಾಗಿ ತಾವೆಲ್ಲರೂ ಶ್ರಮಿಸ್ತೀರಂತ ಭಾವಿಸುತ್ತಾ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಎಲ್ಲರಿಗೂ ನಮಸ್ಕಾರ.